ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಬೆಳಿಗ್ಗೆ ಇವತ್ತು ಸಹ ಸ್ವಲ್ಪ ಅಂದರೆ ಎದ್ದು ವಾಪಸ್ ಮಲಗಿದ್ದು. ಅದಂದರೆ ಒಂದು ಟೀ ಕುಡಿದ್ರೆ ನಿದ್ದೆ ಬರೋದಿಲ್ಲ, ಟೀ ಕುಡಿಯೋದೇ ನಿದ್ದೆ ಮಾಡಿದ್ದು. ಹಾಗಾಗಿ ಒಂದು ನಿದ್ದೆ ಎಲ್ಲ ಆಗಿ ಮತ್ತು ಟೀ ಮಾಡಿ ಕುಡಿದೆವು. ಆಮೇಲೆ ಶ್ರೀ ಇದು ಕುಚ್ಚಲ ಹಾಕಿ ಇಟ್ಟರು ಬೇಯಲಿಕ್ಕೆ. ಅದು ನಾನು ಬಟ್ಟೆ ಒಗ್ದಾಗುವಾಗ ಬೆಂದಿದೆ, ಬಟ್ಟೆ ಒಗ್ದಾಕಿದೆ. ಆಮೇಲೆ ಬಟ್ಟೆ ಒಗ್ದಾಕುವಾಗ ಡ್ರೆಸ್ ಎಲ್ಲ ಇದಾಗ್ತದಲ್ಲ, ಒದ್ದಾಗ್ತದಲ್ಲ. ಹಾಗೆ ಒಂದು ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಬಂದು ಮತ್ತೆ ಊಟ ಮಾಡಿದೆ. ಇವನದು ಊಟ ಅವ್ರ ಜೊತೆನೇ ಆಗಿದೆ. ಇವನನ್ನು ಅವರೇ ಶ್ರೀಯೇ ಸ್ನಾನ ಮಾಡಿಸಿದ್ರು. ಪ್ಯಾಂಪರ್ಸ್ ಬಟ್ಟೆ ಎಲ್ಲ ನಾನೇ ಹಾಕಿದೆ. ನಮ್ಮ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿದ್ದಾನೆ, ನಮ್ಮ ದೃಷ್ಟಿ ಆಗ್ತದೆ. ಮುದ್ದು ಕೃಷ್ಣ. ಜೀವನದಲ್ಲಿ ಎಷ್ಟು ಜನರನ್ನು ಕಳೆದುಕೊಂಡೆವು ಅಂತ ಅನಿಸ್ತದೆ ನನಗೆ. ದೊಡ್ಡಪ್ಪ ತೀರಿ ಹೋಗಿದ್ದಾರೆ, ದೊಡ್ಡಮ್ಮ ತೀರಿ ಹೋಗಿದ್ದಾರೆ. ಆ ಕಡೆ ನೋಡಿದರೆ ನನ್ನ ಚಿಕ್ಕಪ್ಪನ ಹೆಂಡತಿಯ ತಮ್ಮ ಅಲ್ಲ, ಒಬ್ಬರು ತಮ್ಮ ಮತ್ತೊಬ್ಬರು ಅಣ್ಣ ಮತ್ತು ಅವರ ಅಮ್ಮ ಅವರೆಲ್ಲ ತೀರಿ ಹೋಗಿದ್ದಾರೆ. ಈ ಕಡೆ ನನ್ನ ಹಸ್ಬೆಂಡ್ನ ಕಡೆ ಇವರ ಚಿಕ್ಕಪ್ಪ, ಇವರ ಅತ್ತೆ ಮತ್ತು ಇವರ ಭಾವ ಅಂದರೆ ಮೈದುನೇನು ತೀರಿ ಹೋಗಿದ್ದಾರೆ. ಎಷ್ಟು ಜನ ತೀರಿ ಹೋಗುವ ನ್ಯೂಸ್ ಆಯಿತು ಗೊತ್ತಾ? ನಾವು ನಮಗೆ ಪ್ರಾಯ ಆಗ್ತಾ ಆಗ್ತಾ ಹೋದಾಗೆ ಎಷ್ಟೋ ಜನ ಸಾಯುವವರ ಸುದ್ದಿ ಕೇಳೋದೇ ಆಯಿತು. ಯಾರು ಸತ್ತಾಗಲೂ ಉಂಟಲ್ಲ, ಯಾವುದೇ ಫಂಕ್ಷನ್ ಹೋಗೋದಿದ್ರು ಸತ್ತ ಟೈಮಿಗೆಲ್ಲ ಹೋಗಬೇಕು. ಮತ್ತು ನನ್ನ ಚಿಕ್ಕಮ್ಮನ ಗಂಡ ಅವರು ತೀರ್ಕೊಂಡ್ರು, ಚಿಕ್ಕಪ್ಪ. ಅವರೆಲ್ಲ ನಿಜವಾಗ್ಲೂ ತೀರಿ ಹೋದ್ರ ಅಂತ ನಂಗೆ ಅನಿಸ್ತದೆ. ಅವರು ಅಂದರೆ ನಮಗೆ ಅವರ ನೆನಪು ಮರೆಯಾಗೋದಿಲ್ಲಲ್ಲ. ಅವರು ತೀರಿ ಹೋದ್ರು, ಅವರ ನೆನಪು ಮರೆಯಾಗೋದಿಲ್ಲಲ್ಲ. ಹಾಗೆ ತುಂಬ ಫೀಲ್ ಆಗ್ತದೆ, ಅವರೆಲ್ಲ ಇಲ್ಲದೆ ನಮ್ಮ ಜೀವನ ನಡೀತಾ ಉಂಟಲ್ಲ ಅಂತ. ಅವರೆಲ್ಲ ಭೂಮಿ ಮೇಲೇ ಇಲ್ಲ, ಬಿಟ್ಟು ಹೋಗಿದ್ದಾರೆ. ನಾವು ಬದುಕ್ತಾ ಇದ್ದೇವೆ. ನಾವು ಪ್ರಾಯ ಆಗುವಾಗ ಇನ್ನು ಎಷ್ಟು ಜನ ತೀರ್ಲಿಕ್ಕುಂಟ, ಹಾಗೆ ಅಲ್ಲ. ಮತ್ತು ಇನ್ನು ಮುಂದಿನ ಜೀವನ ನಮಗಿಂತ ಜಾಸ್ತಿ ನಮ್ಮ ಮಕ್ಕಳದೇ ಆಗಿರ್ತದೆ. ಪ್ರಾಯ ಆಗ್ತಾ 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 ಹಾಗೆ ಅಲ್ವಾ. ಗ್ಯಾಸ್ ಸಿಲಿಂಡರ್ದು ಎಂಥದ್ದು ಕತೆ ಅಂತ ನನಗೆ ನ್ಯೂಸಲ್ಲಿ ಸರಿ ಗೊತ್ತಾಗಲಿಲ್ಲ. ಅದು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆಲ್ಲ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತೆ, ಸಿಗುದಿಲ್ಲ ಅಂತೆ. ಗೃಹ ಬಳಕೆಗೆ ಉಂಟಂತೆ. ಹಾಗೆಂತೇಳಿ ಆದಷ್ಟು ಮಿತವಾಗಿ ಬಳಸಿ, ಆಗ ಸ್ಟಾಕ್ ಉಳಿತದಂತೆಲ್ಲ ನ್ಯೂಸ್ ಓದಿದೆ. ನಮಗೆ ಗ್ಯಾಸ್ ತರಬೇಕೀಗ, ಒಂದು ಸಿಲಿಂಡರ್ ಆಗಬೇಕು. ಗೃಹ ಉಪಯೋಗಿಗೆ ಉಂಟಂತೆ, ಮತ್ತು ವಾಣಿಜ್ಯಕ್ಕೆ ಎಲ್ಲ ಇಲ್ಲ ಅಂತ ಕಾಣಬೇಕು ಹಾಗೆ. ಮತ್ತು ಇದು ಎಂತ ಕಂಫರ್ಟ್ ಖಾಲಿ ಆಗಿದೆ, ಅದು ತರಬೇಕು. ತರಕಾರಿ ಯಾವುದು ಸಹ ಇಲ್ಲ, ಅದನ್ನು ತರಬೇಕು. ಅದಕ್ಕೊಮ್ಮೆ ಕೊಕ್ಕಡಕ್ಕೆ ಹೋಗು ಅಂತ ಹೇಳಿದೆ. ಶ್ರೀ ಮಲಗಿದ್ದಾರೆ, ನಿದ್ದೆ ಮಾಡಿದ್ದಾರೆ. ನನಗೆ ನಿದ್ದೆ ಬರ್ತಾ ಉಂಟು, ಅವರಿಗೆ ಹಾಗೆ ಬಿಸಿಲಿಗೆ ನಿದ್ದೆನೇ ಬರುದು. ಹಾಗೆ ಮಲಗಿದ್ದಾರೆ. ಹಾಗೆ ಅವರು ಎದ್ಮೇಲೆ ಲೇಟ್ ಆಗ್ತದೇನೋ ಹೋಗಲಿಕ್ಕೆ. ಹಾಗೆ ನೋಡಬೇಕು ಎಂತ ಅಂತ. ನನಗೆ ಇವತ್ತು 11 ತಾರೀಕಿಗೆ ನಿಜವಾಗಿ ಪೀರಿಯಡ್ ಆಗಬೇಕಿತ್ತು, ಆಗಲಿಲ್ಲ. ಮತ್ತು ಜೆಂಟ್ಸ್ ನೋಡ್ತಾ ಇದ್ರೆ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಸಿಸ್ಟರ್ಗೆ ಸಜೆಸ್ಟ್ ಮಾಡಿ. ಗರ್ಲ್ಸ್ ನೋಡ್ತಾ ಇದ್ರೆ ನಿಮಗೇನೆ ಯೂಸ್ ಆಗ್ಬೋದು. ಏನಂದರೆ ನಾನು ಮೀಶೋದಲ್ಲಿ ಇದು ತಗೊಂಡಿದ್ದೇನೆ, ಪೀರಿಯಡ್ ಪ್ಯಾಂಟಿ. ಅದು ಒಳ್ಳೆ ಕ್ವಾಲಿಟಿದು. ಹಾಗಾಗಿ ಎರಡಕ್ಕೆ 445 ಆಗ್ತದೆ. ಅದು ಫುಲ್ ಕವರೇಜ್ ಉಂಟು. ಒಮ್ಮೆ ತೆಗೆದುಕೊಂಡು ನೋಡಿ, ಯೂಸ್ ಆಗ್ಬೋದು ಅಂತ. ಇಲ್ಲದಿದ್ದರೆ ಪ್ಯಾಡ್ ಆದರೆ ಅಲ್ಲಲ್ಲಿ ಬಿಸಾಡೋದು ಅದೆಲ್ಲ ಇದಾಗ್ತದಲ್ಲ, ಪರಿಸರ ಹಾಳಾಗ್ತದಲ್ಲ. ಅದಕ್ಕೆ ಇದು ಒಳ್ಳೆಯದು, ತಗೊಂಡುಕೊಂಡು ನೋಡಿ. ನಾನು ಮೊನ್ನೆ ತಗೊಂಡದಷ್ಟೇ, ನನಗೂ ತಗೊಂಡಿದ್ದೇನೆ, ಧೃತಿಗೂ ತಗೊಂಡಿದ್ದೇನೆ. ಯೂಸ್ ಮಾಡಿ ನೋಡಬೇಕಷ್ಟೇ ಅದು ಹೇಗಾಗ್ತದೆ ಅಂತ. ಪೀರಿಯಡ್ ಪ್ಯಾಂಟ್ ಅಂತ ಅದರಲ್ಲಿ ಟೈಪ್ ಮಾಡಿ ಮೀಶೋದಲ್ಲಿ ಬರ್ತದೆ. ಕ್ವಾಲಿಟಿ ಇಲ್ಲದ್ದು ತಗೊಳ್ಳಿಕ್ಕೆ ಹೋಗ್ಬೇಡಿ, ಕ್ವಾಲಿಟಿ ಇದ್ದದನ್ನೇ ತಗೊಳ್ಳಿ. ಬೆಲ್ಟ್ಗೆ ಎತ್ತದೆ ಬತ್ತಾನ. ಆಯ್ತಾ ತಿಂಡಿ? ಆಯ್ತಾ ತಿಂಡಿ ಅಂತ ಊಟ ಉಂಟು. ಎಕ್ಸಾಮ್ ಆಯ್ತು. ನಾವಿವತ್ತು ಉಜಿರೆಗೆ ಹೊರಟದ್ದು. ಅಲ್ಲಿ ಇವತ್ತು ಲಾಸ್ಟ್ ಅಲ್ಲ, 11 ತಾರೀಕು. ಹಾಗೆ ಹೋಗಿ ಬರುವ ಅಂತ. ದೇವಸ್ಥಾನದೊಳಗೆ ಸಹ ಹೋಗ್ಬೇಕು, ಹೋಗ್ಲಿಲ್ಲ ಮೊನ್ನೆ ಹೋಗ್ಲಿಲ್ಲ. ಮತ್ತೆ ಇವನದ್ದು ಒಂದು ಕತೆ ಕೇಳಿದ್ರೆ, ಚಪ್ಪಲ್ ಉಂಟಲ್ಲ ಕಳ್ದಾಗ್ತಾನೆ ಇರ್ತಾನೆ. ಅಲ್ಲಿ ಅವರು ತೋಟಕ್ಕೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲಿ ಆಚೀಚೆ ಓಡಾಡ್ತಿರ್ತಾನೆ ಚಪ್ಪಲ್ ಹಾಕೊಂಡು. ಎಷ್ಟು ಚಪ್ಪಲ್ ತೆಗೆದು ಕೊಟ್ರು ಇಲ್ಲ, ಎಲ್ಲೆಲ್ಲೋ ಬಿಸಾಡಿದ್ದಾನೆ. ಈಗ ಸಹ ಅಷ್ಟೇ, ಖಾಲಿ ಕಾಲು. ಇನ್ನು ಹೋಗಿ ಒಂದು ಚಪ್ಪಲ್ ತಗೊಳ್ಬೇಕು ಇವನಿಗೆ. ಸಿಲಿಂಡರ್ ಫುಲ್ ಬೇಕಿತ್ತು. ಫೋನ್ ಮಾಡಿದೆವು, ಅದು ಹೇಳಿದ್ದು ಬುಕ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಿಲಿಂಡರ್ ತಗೊಂಡು 25 ದಿವಸ ಅಥವಾ 35 ದಿವಸ ಆಗಿರ್ಬೇಕಂತೆ. ಅಂದ್ರೆ ಒಂದೇ ಇರುವವರಿಗೆ 25 ದಿವಸ,
2 ಸಿಲಿಂಡರ್ ಇರುವವರಿಗೆ 35 ದಿವಸ ಆಗ್ಬೇಕಂತೆ. ನಮ್ದು ಈಗ ಅಷ್ಟು ಆಗ್ಲಿಲ್ಲಲ್ಲ, ಹಾಗಾಗಿ ಇನ್ನೊಂದು ಸಿಲಿಂಡರ್ ಸಿಗುದಿಲ್ಲ, ಕಾಯ್ಬೇಕು ನಮಗೆ. ಅಂದ್ರೆ ಇದಕ್ಕೆ ಸ್ನಾನಕ್ಕೆ ಗ್ಯಾಸ್ ಸಿಲಿಂಡರ್ ಅಲ್ಲ, ಅದು ಕಷ್ಟ ಆಗುದು. ಚಿಕ್ಕದು ಇಟ್ಟಿದ್ದೇವೆ, ಚಿಕ್ಕ ಸಿಲಿಂಡರ್ ಇಟ್ಟಿದ್ದೇವೆ. ಆ ಚಿಕ್ಕ ಸಿಲಿಂಡರ್ ಅಲ್ಲಿ ಬೇಗ ಖಾಲಿ ಆಗ್ತದೆ. ಈಗ ಸ್ನಾನಕ್ಕೆ ಕಷ್ಟ ಆಗ್ತದ ಅಂತ ಇನ್ನು ಸಿಲಿಂಡರ್ ಇಲ್ಲದ ಕಾರಣ. ಹೋಗುವರು ಆನ್ ದ ವೇ ಅಲ್ಲ, ಅದಕ್ಕೆ ಕೊಕ್ಕಡಕ್ಕೆ ಹೋಗಿ ಅಲ್ಲಿ ಸಿಲಿಂಡರ್ ತಕೊಳ್ಳುವಂತಿದ್ದೆ, ಆಗುದಿಲ್ಲ ಅಂದ್. ನಾಯಿ ಈ ದಿನ ರಾತ್ರಿ ಶ್ರೀ ಜನಾರ್ದನ ಸ್ವಾಮಿ ದೇವರ ಹಾಗೂ ಶ್ರೀ ಮಂಜುಳೇಶ್ವರ ದೇವರ ಉತ್ಸವ ಕಾರ್ಯಕ್ರಮ ನಡೆಯಲಿದೆ ಹಾಗೂ ನೂತನ ಸಂಬಂಧದಲ್ಲಿ ಉಭಯ ದೇವರ ಬ್ರಹ್ಮರ ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಸೋದೆ ಮಠಮಂದಿ ಹಾಗೂ ಇವರಿಂದ ಆಶೀರ್ವಚನ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಉಪಸ್ಥಿತಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ದೀಪಕ್ಕೆ ಎಷ್ಟು? 90. ಇದು ಸಹ 90, ಇದು ಸಹ 90 ಕಾರ್ಯಕ್ರಮದಲ್ಲಿ
ಹಾಕಲ್ಗ ಬೋತ್ರಿ ಬೇತೆ ಬೇತೆ ಗೆದಂಗ ಪುಟ್ಟ ಬೆತ್ತು ಫೋನ್ ಆಗದೆ ಹಲೋ ಹಲೋ ಬಲೂನ್ ಎಷ್ಟು ಬಲೂನ್ ಎಷ್ಟು ಕೊಕ್ಕರೆಕೊ 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 ವಾವ್ ಏತ ದೂರ ಉಂಟು ಕಾಲೇಜ್ ಉಜಿರೆ ಬ್ರಹ್ಮಕಲಶದಲ್ಲಿ ಬಳೆ ತಗೊಂಡೆ ನೋಡಿ, ವೈಟ್ ಬಳೆ 1 ಡಜನ್ಗೆ 1 ಕಮ್ಮಿ ಇತ್ತು, ಅಂದ್ರೆ ಒಂದದು ಹುಡಿಯಾಗಿತ್ತು ಅದರಲ್ಲಿ. ಹಾಗೆ ಅವರು ಕೊಡ್ಲಿಲ್ಲ, ಬೇರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಧೃತಿಗೆ ಗೋಬಿ ತಗೊಂಡೆ 2. ಆಮೇಲೆ ಅದು ಗೊಂಬೆ ತಾರಮ್ಮೆಲ್ಲಿ. ಈಗ ಒಂದು ಪ್ಯಾಂಟ್ ತಗೊಂಡೆ, ಅವಳ ಚಾಯ್ಸ್, ಅಂದ್ರೆ ಅವಳಿಗೆ ಇಷ್ಟ ಆಗ್ಬೋದು ಅಂತ ತಗೊಂಡೆ. ಇಷ್ಟ ಆಯ್ತು ಈ ಪ್ಯಾಂಟ್. ಗೊಂಬೆಯ ಸೀಟ್ ಇದಕ್ಕೆ 280 ಏನೋ ಕೊಟ್ಟೆ, ಅಂದ್ರೆ 300 ಹೇಳಿದ್ರು, 280 ಏನೋ ಕೊಟ್ಟೆ. ಕೃಷ್ಣನಿಗೆ ತುಂಬಾ ಕಂಫರ್ಟಬಲ್, ಚೆನ್ನಾಗಿದೆ ಅಲ್ಲ. ಇದು ನೋಡಿ ರಂಗೋಲಿ ಹಾಕುದು, ಇರ್ಲಿ ತುಳಸಿ ಕಟ್ಟೆ ಎದುರಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ತಗೊಂಡೆ, ದೊಡ್ಡದೇ ತಗೊಂಡೆ. ಇದಕ್ಕೆ 70 ರೂಪಾಯಿ. ಬಳೆ ಕೈಗೆ ಹಾಕಿದೆ, ಮನೆಯಲ್ಲಿ ಹಾಕುವ ಅಂತ. ಒಂಥರ ವೈಟ್ ಅಲ್ಲ, ಒಂಥರ ಕ್ರೀಮ್ ಕಲರ್ ಅಂತ ಅಂತದ. ಚಿಂಚನ ಅಂತ ಮುದ್ದೆ ಮುದ್ದೆ ಅನ್ನೋದ. ಸ್ವಲ್ಪ ಲಕ್ ಲಕ್ ಮರೆಯ. ಇದು ಶೋಕ್ ಬರ್ತದೆ.